ಒಂದೊಂದು ಮತಗಳ ಅಂತರದಲ್ಲಿ ಮೂರು ಜನ ಗೆದ್ದಿದ್ದಾರೆ. ನರೇಂದ್ರ ಅವರು ಇರ್ಬೋದು, ಚಂದ್ರಶೇಖರ್ ಇರ್ಬೋದು, ಪ್ರತಿಯೊಬ್ಬರು ಕೂಡ ಗೆದ್ದಿದ್ದಾರೆ. ಈಗ ಇಡೀ ನಮ್ಮ ಮೈಸೂರು DCC ಬ್ಯಾಂಕ್ನ ಚುನಾವಣೆ ಏನ್ ನಡೆದಿತ್ತು ತಮ್ಗೆಲ್ಲ ಗೊತ್ತಿದೆ. ಮೊದಲನೇ ಹಂತದಲ್ಲಿ ರಾಜಣ್ಣ ಅವರು ಸಹಕಾರ ಸಚಿವರು ಏನಾಗಿದ್ರು ಆ ಸಂದರ್ಭದಲ್ಲಿ 5 ಮತಗಳನ್ನ ಸೇರಿಸಿ ಗೆದ್ದಿದೀವಿ ಅಂತಕ್ಕಂಥ ಮಾತನ್ನ ಅವರೇ ಹೇಳಿದ್ರು. ಅದು ಮುಂದುವರೆದ ಭಾಗ ಇದು. ಇವತ್ತೇನು ಚುನಾವಣೆ ನಡೆದು 6 ತಿಂಗಳಾಗಿತ್ತು, ಕೋರ್ಟ್ನಲ್ಲಿತ್ತು, ಕೋರ್ಟ್ ಆದೇಶ ಆಗಿತ್ತು. ಕೋರ್ಟ್ ಆದೇಶ ಏನಾಗಿತ್ತು? ಕೋರ್ಟ್ ಆದೇಶ ಈಗಿರ್ತಕ್ಕಂಥ ಎಣಿಕೆಯನ್ನು ಏನು ಮಾಡಿದಿರಿ ಅದನ್ನ ಘೋಷಣೆ ಮಾಡಿ ಅದಾದ ನಂತರ ನೀವು ಸೆಕ್ಷನ್ 70ಗೆ ಹೋಗಿ ಅಂತ ಕೋರ್ಟು ಮಾನ್ಯ ಹೈಕೋರ್ಟಿನ ನ್ಯಾಯಾಧೀಶರು ಆದೇಶವನ್ನ ಮಾಡಿದ್ರು. ಇವತ್ತು ಆ ಆದೇಶವನ್ನ ಉಲ್ಲಂಘನೆ ಮಾಡಿ ಇವತ್ತು ಇನ್ನೊಂದು ಬೂತಲ್ಲಿರ್ತಕ್ಕಂಥ ಮತಗಳನ್ನು ಸೇರಿಸಿ ಮೊದಲನೇ ಕೌಂಟಿಂಗ್ ಅನ್ನ ಮಾಡಿರ್ತಕ್ಕಂಥದ್ದು ನ್ಯಾಯಾಲಯದ ಆದೇಶದ ವಿರುದ್ಧವಾಗಿ ಮಾಡಿರ್ತಕ್ಕಂಥ ಒಂದು ಕೆಲಸವನ್ನ ಮೊದಲನೇ ಕೆಲಸ ಮಾಡಿದ್ದಾರೆ. ಜೊತೆಗೆ ನಮ್ಮಲ್ಲಿ ಏನು ಸೆಪರೇಟ್ ಬೂತ್ ಇಟ್ಟು ವೋಟಿಂಗ್ ಮಾಡಿದ್ರಲ್ಲ ಆ ಮತದಾರರು ಇವತ್ತು ನನ್ನ ಬಳಿಗೆ ಬಂದು ಇವತ್ತು ನಾವು ಪ್ರಾಮಾಣಿಕವಾಗಿ ನಾವು ಅಭ್ಯರ್ಥಿಗೆ ಏನ್ ಚಲಾವಣೆ ಮಾಡಿದೀವಿ ಇರ್ತಕ್ಕಂಥದ್ದು 3 ಓಟು ಹೌಸಿಂಗ್ ಅಲ್ಲಿ 3 ಓಟ್ ಸೆಪರೇಟ್ ಇಟ್ಟಿದ್ರು. 1 ಓಟಲ್ಲಿ ನಾವು ಗೆದ್ದಿದ್ವಿ, SBM ಮಂಜು ಅವ್ರು ಗೆದ್ದಿದ್ರು. 3 ಓಟಲ್ಲಿ 2 ಓಟ್ ಅವ್ರು ತಗೊಂಡಿದ್ದಾರೆ, ರಾಜೀವ್ ಅವ್ರು 1 ಓಟ್ ತಗೊಂಡಿದ್ದಾರೆ. ಅವರು ನಾವು ಕೇಸನ್ನ ಹಾಕಬೇಕಾದ್ರು ಸಿದ್ಧ ಇದ್ದೀವಿ, ನಾವು ನಿಮ್ಗೆ ಮತವನ್ನ ಚಲಾಯಿಸಿದೀವಿ, ಇಲ್ಲಿ ಬೂತ್ ಅಲ್ಲಿ ವ್ಯತ್ಯಾಸವನ್ನ ಮಾಡಿದ್ದಾರೆ ಅಂತಕ್ಕಂಥ ನೇರವಾದಂತ ಆರೋಪವನ್ನ ನಾನೆಲ್ಲ ಮಾಡ್ತಾ ಇರ್ತಕ್ಕಂಥ ಮತವನ್ನ ಹಾಕಿರ್ತಕ್ಕಂಥ ಮತದಾರರು ಮಾಡಕ್ಕೆ ಸಿದ್ಧರಿದ್ದಾರೆ. ಇವತ್ತು ರಾಹುಲ್ ಗಾಂಧಿ ಅವರು ಇಡೀ ದೇಶದಲ್ಲಿ ಸುತ್ತಾಡ್ತವ್ರೆ ಮತ ಚೋರಿ ಆಗಿದೆ ಅಂತ. ಅವರು ಮೈಸೂರು DCC ಬ್ಯಾಂಕ್ ನಲ್ಲಿ ನೋಡ್ಬೇಕು. ನಾನು ಇತಿಹಾಸದಲ್ಲಿ ಎಂದಿಯೂ ಸಹ ನಾವು ನಮ್ಮ ಆಡಳಿತದ ಬಗ್ಗೆ ಬಹಳ ವಿಶೇಷವಾದಂತ ನಂಬಿಕೆಯನ್ನು ಇಟ್ಟಿದ್ದು. ಯಾವುದ್ರ ಮೇಲೆ ನಂಬಿಕೆ ಇಡಬೇಕು ಅಂತಕ್ಕಂಥ ಒಂದು ಅನುಮಾನ ನಮ್ಗೆಲ್ಲರೂ ಸಹ ಇವತ್ತು ವ್ಯಕ್ತ ಆಗ್ತಾ ಇದೆ. ಮತದಾರರು ಬಂದು ಇರ್ತಕ್ಕಂಥ 3 ಓಟು ಇಬ್ರು ಬಂದು ನಾವು ಎಲ್ಲಿ ಬೇಕಾದ್ರೂ ಹೇಳಿಕೆ ಕೊಡ್ತೀವಿ ಮಾಡ್ತೀವಿ, ನಾವು ನಿಮಗೆ ಮತವನ್ನ ಹಾಕಿದ್ದೀವಿ, ಇಲ್ಲೇನೋ ಮೋಸ ಆಗಿದೆ ಅಂತಕ್ಕಂಥ ಓಪನ್ ಆಗಿ ಇವತ್ತು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ಓಪನ್ ರೆಡಿ ಇದ್ದಾರೆ. ಬಹುಶಃ ನನಗೆ ಇವತ್ತು ದೇಶದಲ್ಲಿ ರಾಹುಲ್ ಗಾಂಧಿ ಅವರು ಮತ ಚೋರಿ ಆಗಿದೆ ಅಂತ ಹೇಳ್ತಾರೆ. ಇವತ್ತು ಮೈಸೂರು DCC ಬ್ಯಾಂಕ್ ನಲ್ಲಿ ಇವತ್ತು ಮತ ಚೋರಿ ಅಲ್ಲ, ಇಡೀ ನಮ್ಮ ಬ್ಯಾಲೆಟ್ ಬಾಕ್ಸ್ ಏನಿತ್ತು ಅದನ್ನ ತೆಗೆದಾಕಿ ಬೇರೆ ಬ್ಯಾಲೆಟ್ ಬಾಕ್ಸ್ ಇಟ್ಟು ಇವತ್ತು ಮತ ಎಣಿಕೆಯನ್ನ ಮಾಡಿರ್ತಕ್ಕಂಥದ್ದು. ಇವತ್ತು ನ್ಯಾಯಾಲಯದಲ್ಲಿ ಆದೇಶವನ್ನ ಏನ್ ಮಾಡಿದರೆ ಅದನ್ನ ಧಿಕ್ಕರಿಸಿ ಇವತ್ತು ಕೌಂಟಿಂಗ್ ಅನ್ನು ಸಹ ಮಾಡಿದ್ದಾರೆ. ಇದೆಲ್ಲವನ್ನು ಸಹ ಕಾನೂನು ಬಾಹಿರವಾಗಿ ಸರ್ಕಾರ ಇದೆ ಅಂತೇಳಿ ನಾನು ಯಾವ ಸರ್ಕಾರದಲ್ಲೂ ಈ ರೀತಿ ನೋಡಿರ್ಲಿಲ್ಲ. ನನ್ನ ಅನುಭವದಲ್ಲೂ ಸಹ ನಾನು ಒಂದು 3-4 ಸರ್ಕಾರಗಳನ್ನ ನೋಡಿದ್ದೀನಿ. ಈ ರೀತಿಯಾದಂಥ ದ್ವೇಷ ಅಸೂಯೆಯನ್ನು ಇಟ್ಕೊಂಡಿರ್ತಕ್ಕಂಥ ಬೇರೆ ಯಾವುದೇ ಸರ್ಕಾರ, ಅದರಲ್ಲೂ ಮತವನ್ನ ಬದಲಾವಣೆ ಮಾಡಿ ಗೆದ್ದಿರ್ತಕ್ಕಂಥದ್ದು ಓಟ್ ಚೋರಿ ಅಂತ ಅವರೇ ಇಡೀ ದೇಶದಲ್ಲಿ ಸುತ್ತವ್ರೆ. ಮತ ಚೋರಿ ಇವತ್ತು ಮೈಸೂರು DCC ಬ್ಯಾಂಕ್ ನಲ್ಲಿ ಆಗಿರ್ತಕ್ಕಂಥದ್ದು. ಮತದಾರರೇ ಬಂದು ಹೇಳಿಕೆ ಕೊಡಕ್ಕೆ ಸಿದ್ಧರಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಅದನ್ನ ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತೀವಿ. ನ್ಯಾಯಾಲಯದಲ್ಲೂ ಸಹ ಒಂದು ವ್ಯತ್ಯಾಸ ಆಗಿದೆ ನಮಗೆ. ಒಂದು SD ಕೋಟೆ ವಿಚಾರದಲ್ಲಿ ನ್ಯಾಯಾಲಯ ಇವತ್ತು ಕೌಂಟಿಂಗ್ನ ಮಾಡಿ ಅಂತ ಹೇಳುತ್ತೆ. ನಮ್ಮ ಅನೂರು ವಿಚಾರದಲ್ಲಿ ಅದೇ ಮತವನ್ನ ತಗೊಳ್ಬೇಡಿ ಅಂತಕ್ಕಂಥ ವಿಚಾರವನ್ನು ಹೇಳಿದೆ. ನಾವು ಇದೆರಡರ ವಿರುದ್ಧನೂ ನಾವು ಹೈಕೋರ್ಟ್ ಡಿವಿಷನ್ ಬೆಂಚ್ಗೆ ಅಪೀಲ್ ಹೋಗಿದ್ದೀವಿ, ನಾಳೆ ಅಪೀಲ್ ಹೋಗ್ತಾ ಇದ್ದೀವಿ. ನಡೆದಿರ್ತಕ್ಕಂಥದ್ದು ಎಲ್ಲ ರೀತಿಯಲ್ಲೂ ಸಹ ಇವತ್ತು ಏನ್ ಮಾಡಿದ್ದಾರೆ ಅದ್ಯಾವುದು ಸಹ ಕಾನೂನು ಬದ್ಧವಾಗಿ ಮಾಡಿಲ್ಲ, ಎಲ್ಲ ನಿಯಮ ಬಾಹಿರವಾಗಿ ಮಾಡಿದ್ದಾರೆ. ಅದನ್ನ ಇವತ್ತು ನಾವು ಮ್ಯಾನಿಪುಲೇಷನ್ ಅವ್ರು ಹೇಳ್ಬೇಕು. ಈಗ ನನಗೆ ಗೊತ್ತಾಗ್ತಿಲ್ಲ. ಈಗ ನೀವು ಯಾರು ಮತದಾರರು ಮತ ಹಾಕಿದಾರಲ್ಲ, ಇದ್ದಿದ್ದು 3 ಓಟು ಇದ್ದದ್ದೇ ಕೌಂಟಿಂಗ್ ಮಾಡಕ್ 3 ಓಟು ಒಂದ್ರಲ್ಲಿ 9 ಓಟು ಒಂದ್ರಲ್ಲಿ. 3 ಓಟಲ್ಲಿ ಇಬ್ರು ನಿಮ್ಗೆ ಹಾಕಿದೀವಿ, ನಾವ್ ಎಲ್ ಬೇಕಾದ್ರು ಘಂಟಾಘೋಷವಾಗಿ ಹೇಳ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ಬೇಕಾದ್ರೆ ಅವ್ರು ನಾವ್ ಎಲ್ ಬೇಕಾದ್ರು ನ್ಯಾಯಾಲಯದಲ್ಲೂ ಫೈಟ್ ಮಾಡ್ತೀವಿ ಅಂತ ಹೇಳ್ಬೇಕಾದ್ರೆ ಬಹುಶಃ ನಾವು ಯಾರ ಮಾತನ್ನ ನಂಬಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಯೋಚನೆ ಮಾಡ್ಬೇಕು. 100ಕ್ಕೆ 100 ಮತಪತ್ರವನ್ನ ಬದಲಾವಣೆ ಮಾಡಿ ಗೆದ್ದಿರ್ತಕ್ಕಂಥದ್ದು ಈ ಚುನಾವಣೆನ. ನಾನು ಕಾಂಗ್ರೆಸ್ ಅವ್ರ ರೀತಿ ಬೇರೆ ರೀತಿಯಲ್ಲಿ ನಾನು ಚೋರಿ ಆಗಿದೆ ಅಂತ ಹೇಳ್ತಾ ಇಲ್ಲ. ಮತದಾರರು ಮಾಡಿರ್ತಕ್ಕಂಥ 3 ಜನ ಮತದಾರ ಏನಿದ್ದಾರೆ ಅವ್ರ ಹೇಳಿಕೆಗಳನ್ನ ನೀವು ತಗೊಳ್ಳಿ ಹೇಳ್ತಾರ. ಅವರು ಮತದಾರನ ಹೇಳಿಕೆ ತಗೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಏನ್ ಮತ ಆಗಿದೆ ಅಂತಕ್ಕಂಥದ್ದು. DC ಅವರು ನಾನು ಮಾತಾಡಿದಾಗ AC ಅವರು ಚುನಾವಣಾಧಿಕಾರಿಗಳು ಮಾತನಾಡಿದಂತ ಸಂದರ್ಭದಲ್ಲಿ ಅವ್ರು ಹೇಳಿದ್ರು ನಾವು ಬದಲಾವಣೆ ಮಾಡಿಲ್ಲ ಅಂತಕ್ಕಂಥದ್ದನ್ನ. ಮತವನ್ನ ಹಾಕಿರ್ತಕ್ಕಂಥ ಮತದಾರರು ಗೊತ್ತಲ್ಲ, ಮತವನ್ನ ಹಾಕಿರ್ತಕ್ಕಂಥ ಮತದಾರರು ಗೊತ್ತಿದೆ ನಾನು ಎಲ್ಲಿ ಓಟ್ ಹಾಕಿದೀನಿ ಅಂತಕ್ಕಂಥದ್ದು. ಆ ಮತದಾರ ಇವತ್ತು ಬಂದು ಹೇಳಿಕೆ ಕೊಡ್ತಾನೆ ನಾನು ಎಲ್ಲಿ ಓಟ್ ಹಾಕಿದೀನಿ ಇವತ್ತು ಏನಾಗಿದೆ ಅಂತ. AC ಅವರ ಚುನಾವಣಾ ಅಕ್ರಮದ ಬಗ್ಗೆ ನಾವು ಈಗ ಟ್ರೆಜರಿಲಿ ಏನು 5 ತಿಂಗಳ ಕಾಲ ಮತಪೆಟ್ಟಿಗೆಯನ್ನು ಇಟ್ಟಿದ್ರು, ಅದು CCTV ಫುಟೇಜ್ ಕೇಳಿದೀವಿ.
ಆಗಿರ್ತಕ್ಕಂಥ ತನಿಖೆಗೆ ನಾವು ಒತ್ತಾಯವನ್ನ ಮಾಡ್ತೀವಿ. ಇದ್ರ ವಿರುದ್ಧವಾಗಿ ನ್ಯಾಯಾಲಯಕ್ಕೂ ಸಹ ಮೊರೆ ಈಗ ರಾಜ್ಯ ರಾಜಕಾರಣದ ಬೆಳವಣಿಗೆಯಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಹೇಳಿ ಮೈಸೂರು ಭಾಗದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ಸ್ಥಾನ ಬಂತು ಅಂತ ಒಂದು ಚರ್ಚೆ ಇದೆ. ತಾವನ್ನ ಒಪ್ತೀರಾ ಅಂತ? ಈಗ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ವಿಚಾರಗಳು ಚರ್ಚೆ ನಡೀತಾ ಇದ್ದಾವೆ. ಅವ್ರ ಪಕ್ಷದಲ್ಲೇ ಇವತ್ತು ಯಾರಿಂದ ಏನ್ ಕ್ರೆಡಿಟ್, ಯಾರು ಏನ್ ಮಾಡ್ತಾರೆ ಅಂತಕ್ಕಂಥದ್ದನ್ನ ಸೀನಿಯರ್ ಮಂತ್ರಿಗಳಾಗಿದ್ದಂಥವ್ರು ಇವತ್ತು ಹೇಳಿಕೆಗಳನ್ನ ಕೊಡ್ತಾ ಇರ್ತಕ್ಕಂಥ ನಾವು ನೋಡಿದೀವಿ. ಬಹುಶಃ ಇವತ್ತು ಅವರು ಇದನ್ನ ಅನಾಲಿಸಿಸ್ ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿಗಳಿಂದ ಬಂದಿದ್ಯೋ, ಉಪಮುಖ್ಯಮಂತ್ರಿಗಳಿಂದ ಬಂದಿದ್ಯೋ, ಅವ್ರ ಪಕ್ಷ ಶಾಸಕರು ಓಪನ್ ಆಗಿ ಹೇಳ್ತಿದಾರಲ್ಲ, ನಾವ್ ಹೇಳ್ತಕ್ಕಂಥ ಅವಶ್ಯಕತೆನೇ ಇಲ್ಲ. ನಮ್ಮ ಪಕ್ಷನೇ ಬೇರೆ, ಅವ್ರ ಪಕ್ಷನೇ ಬೇರೆ. ಯಾರಿಂದ ಯಾರು ಸೀಟ್ ಗೆದ್ದವ್ರೆ ಅಂತಕ್ಕಂಥದ್ದು ಆ ಪಕ್ಷದ ಶಾಸಕರು ಗೊತ್ತು. ಇವತ್ತು ಎಷ್ಟು ಜನ ಡೆಲ್ಲಿಗೆ ಹೋಗಿದ್ ಬಂದ್ರು, ಅವರೆಲ್ಲರೂ ಯಾರ ಓಟಿಂದ ಗೆದ್ದಿದ್ದಾರೆ ಅಂತಕ್ಕಂಥದ್ದು ಬಹುಶಃ ಅವ್ರವ್ರು ಹೇಳ್ಬೇಕು. ಬೆಳಗಾವಿ ಸೆಷನ್ ಅಲ್ಲಿ ಡಿನ್ನರ್ ಪಾರ್ಟಿಗಳು ಮತ್ತೆ ಬ್ರೇಕ್ಫಾಸ್ಟ್ ಪಾರ್ಟಿಗಳು ಜೋರಾಗಿ ನಡೀತಾ ಇದೆ. ಸೆಷನ್ ಸಮಯದಲ್ಲಿ ನಾವೆಲ್ಲರೂ ಸಹ ಇದೀವಿ. ಅಲ್ಲಿ ಅಭಿವೃದ್ಧಿಯ ಬಗ್ಗೆ ಚರ್ಚೆ ಮಾಡಕ್ ಹೋದ್ರೆ ಯಾವ ಸಚಿವರುಗಳು ಸಹ ಅಧಿವೇಶನದಲ್ಲಿ ಹಾಜರಿಲ್ಲ. ಹಾಜರಿರ್ತಕ್ಕಂಥವ್ರು 3 ಜನ 4 ಜನ ಸಚಿವರು ಹಾಜರಿದ್ದಾರೆ. ಇವತ್ತು ಇಡೀ ಸರ್ಕಾರ ಅಧಿಕಾರ ಹಂಚಿಕೆ ಬಗ್ಗೆ ಯೋಚನೆ ಮಾಡ್ತಾ ಇದೆ. ನಮಗೆ ಅಧಿಕಾರ ಬರಬೇಕು, ಅವ್ರಿಗೆ ಅಧಿಕಾರ ಹೋಗ್ಬೇಕು, ನಾವು ಮಂತ್ರಿಗಳಾಗಬೇಕು, ನಾವು ಅದಾಗಬೇಕು. ಸಂಪೂರ್ಣ ರಾಜ್ಯದ ಅಭಿವೃದ್ಧಿಯನ್ನ ಮರ್ತಿದ್ದಾರೆ. ಅಧಿವೇಶನದಲ್ಲಿ ಸಚಿವರೇ ಪಾಲ್ಗೊಳ್ತಾ ಇಲ್ಲ. ಇರ್ತಕ್ಕಂಥ ಸಚಿವರು ಒಂದ್ 3 ಜನ 4 ಜನ ಉತ್ತರ ಕರ್ನಾಟಕದ ಬಗ್ಗೆ ಬಹಳ ವಿಸ್ತೃತವಾದಂತ ಬಹಳ ಗಂಭೀರವಾದಂತ ಚರ್ಚೆ ನಡೀಬೇಕಾದ್ರೆ ಇರ್ತಕ್ಕಂಥವ್ರೆ 2-3 ಜನ ಸಚಿವರು ಅಲ್ಲಿ ಉತ್ತರ ಕೊಡ್ಬೇಕಂದ್ರೆ ಸಚಿವರೇ ಇವತ್ತು ಆಬ್ಸೆನ್ಸ್. ಅಧಿಕಾರ ಬಹುಶಃ ನಿಮ್ಮ ಪಕ್ಷಕ್ಕೆ ಬಿಟ್ಟಿದ್ದು. ಹಂಚಿಕೆ ಮಾಡ್ಕೊಳ್ತೀರಾ ಇಲ್ವಾ, ಇನ್ನೊಂದಾಗುತ್ತಾ, ಅದು ನಿಮ್ಮ ಪಕ್ಷಕ್ಕೆ ಬಿಡಿರ್ತಕ್ಕಂಥ ವಿಚಾರ. ದಯಮಾಡಿ ಅಭಿವೃದ್ಧಿಯ ಕಡೆಗೆ ಅಧಿವೇಶನವನ್ನ ಕರೆದಿದ್ದೀನಿ. ಸುಮಾರು 25 ರಿಂದ 30 ಕೋಟಿ ಖರ್ಚು ಮಾಡ್ತೀವಿ ಅಂತಕ್ಕಂಥ ಅಧಿವೇಶನಕ್ಕೆ ಖರ್ಚು ಮಾಡ್ತೀವಿ ಅಂತ ಹೇಳ್ತಾ ಇದೀವಿ. ಸುಮ್ಮನೆ ಯಾಕೆ ಆ ದುಡ್ಡನ್ನು ವ್ಯರ್ಥ ಮಾಡ್ತಾ ಇದೀರಿ? ಅದು ನಮಗ್ ಗೊತ್ತಿಲ್ಲ, ನನಗ್ ಗೊತ್ತಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕರು ಅದಕ್ಕೆ ಉತ್ತರ ಕೊಡ್ಬೇಕು. ನೀವು ಮಾನ್ಯ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಎಲ್ಲಾ ಕಡೆ ಕ್ವಶನ್ ಮಾಡ್ತಾ ಇದೀರಿ. ಇವತ್ತು ಅಧಿಕಾರಿಗಳು ಹೇಳ್ತಾ ಇದಾರೆ, ಅಧಿಕಾರಿಗಳೆಲ್ಲ ಈಗ ಸಚಿವರು ಶಾಸಕರು ಎಲ್ಲ ಓಪನ್ ಆಗಿ ಬಹಿರಂಗವಾಗಿ ಹೇಳಿಕೆ ಕೊಡ್ತಾರಲ್ಲ. ನಮ್ಮ ಪಕ್ಷಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಕಾಂಗ್ರೆಸ್ ಪಕ್ಷದ ತೀರ್ಮಾನ ಇದು. ನೀವು ಕಾಂಗ್ರೆಸ್ ಪಕ್ಷದ ಪ್ರಮುಖರನ್ನ ಕೇಳಬೇಕು, ಹೈಕಮಾಂಡ್ ಕೇಳಬೇಕು. ಏನ್ ಪರಿಸ್ಥಿತಿ ಅಲ್ಲ ಈಗ ಅಲ್ಲ ಬದಲಾವಣೆನೆ. ಇವತ್ತು 2 ತಿಂಗಳು ಬೇರೆ ತರ ಇತ್ತು. ಇವತ್ತು ಇಬ್ರು ಸಹ ಇವ್ರು ಅವ್ರ ಮನೆಗೆ ಹೋಗಿದ್ದಾರೆ, ಅವ್ರು ಇವ್ರ ಮನೆಗೆ ಬಂದಿದ್ದಾರೆ. ನಾವಿಬ್ರು ಜೊತೆಯಾಗಿ ಹೋಗ್ತಾ ಇದೀವಿ, ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ನಾವು ಅಧಿವೇಶನದಲ್ಲಿ ಗಮನಿಸಿದಂತ ಸಂದರ್ಭದಲ್ಲಿ ಆ ವಿಶ್ವಾಸ ಎಷ್ಟು ಮಟ್ಟಿಗಿದೆ ಅಂತಕ್ಕಂಥ ನಾವೆಲ್ಲರೂ ನೋಡಿದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಒಂದ್ ಸೇರು ಕೂರ್ತವ್ರೆ, ಮಾನ್ಯ ಉಪಮುಖ್ಯಮಂತ್ರಿಗಳು ಒಂದ್ ಸೇರು ಕೂರ್ತಿದ್ದಾರೆ. ಅಕ್ಕಪಕ್ಕದಲ್ಲಿ ಅವ್ರವ್ರ ಮುಖನೇ ನೋಡ್ಕೊಳ್ತಾ ಇರ್ತಕ್ಕಂಥ ಪರಿಸ್ಥಿತಿ ಅಲ್ಲಿ ಬಿಗಡಾಯಿಸಿದೆ. ಬಹುಶಃ ಪರಿಸ್ಥಿತಿ ಎಲ್ಲೋ ಹೋಗಿ ನಿಲ್ಲುತ್ತೋ ಅಂತಕ್ಕಂಥ ನಾವ್ಯಾರು ಹೇಳ್ತಕ್ಕಂಥ ಪರಿಸ್ಥಿತಿ ಇಲ್ಲ. JDS ಬಿಜೆಪಿ ನಾವು ಇವತ್ತು ವರಿಷ್ಠ ಮಟ್ಟದಲ್ಲಿ ಇದು ತೀರ್ಮಾನ ಆಗ್ಬೇಕು. ಈಗಾಗಲೇ ಕುಮಾರಣ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ, ಬಿಜೆಪಿಯ ರಾಜ್ಯಾಧ್ಯಕ್ಷರು ಸಹ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಪರಿಸ್ಥಿತಿ ಯಾವುದೇ ರೀತಿಯಾದಂತ ಲಾಭವನ್ನ ನಮಗೆ ತೆಗೆದುಕೊಳ್ಳಕ್ ಇಷ್ಟ ಇಲ್ಲ. ಅದೇನಿದ್ರು ಜನದ ತೀರ್ಮಾನಕ್ಕೆ ಬಿಟ್ಟಿರ್ತಕ್ಕಂಥ ವಿಚಾರ. ನಮಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತಕ್ಕಂಥ ವಿಚಾರವನ್ನು ನೇರವಾಗಿ ಹೇಳಿದ್ದಾರೆ. ಈಗ ಅದನ್ನ ವರಿಷ್ಠರು ನೋಡ್ಕೊಳ್ತಿದ್ದಾರೆ, ವರಿಷ್ಠರ ಜೊತೆ ಚರ್ಚೆ ಮಾಡಿ ನಡೀತಿದೆ. ಅದು ಮುಂದೊಂದು ದಿನಗಳಲ್ಲಿ ಎಲ್ಲ ತೀರ್ಮಾನ ಆಗುತ್ತೆ. ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದಲ್ಲಿ ಎಲ್ಲ ಯಾವುದೇ ರೀತಿಯಾದಂತಹ ಗೊಂದಲಗಳು ಈಗಲೂ ಇಲ್ಲ, ಮುಂದೇನೂ ಇರಲ್ಲ.